ಏನಪ್ಪ ಇವತ್ತು ಸಂಡೇ ಸ್ಪೆಷಲ್ ಏನು ಮಾಡೋಣ ಇವತ್ತು ಹೇಳು. ನಾನಂತೂ ಒಂದು ವಾರದಿಂದ ಹೊರಗಡೆ ಊಟ ಮಾಡಿ 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 ಬೇಜಾರಾಗ್ಬಿಟ್ಟೈತೆ. ಇವತ್ತು ಸಂಡೇ ಸ್ಪೆಷಲ್ಲು. ನೀನೇನಾರು ಮಾಡೋಕ್ಕೆ ಮೂಡಿದೆ ಅಂತಂದರೆ ನಾನು ಹೋಗ್ಬಿಟ್ಟು ಮಟನ್ ತಗೊಂಡು ಬರ್ತೀನಿ. ಮಟನ್ ಸಾಂಬಾರು ಮತ್ತು ಮಟನ್ ಕೈಮಾ ಉಂಡೆ ಮಾಡು, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಹೊರಗಡೆ ಊಟ ತಿಂದು ತಿಂದು ಬೇಜಾರಾಗ್ಬಿಟ್ಟೈತೆ. ನಾನು ಮುದ್ದೆ ರೈಸು ಊಟ ಮಾಡಬೇಕು ಮಟನ್ ಸಾಂಬಾರು ಜೊತೆಗೆ ಮತ್ತು ಮಟನ್ ಕೈಮಾ ಜೊತೆಗೆ. ಇನ್ನೊಂದೇನಪ್ಪ ಅಂತಂದರೆ ನೀಟಾಗಿ ಮಾಡ್ತೀನಿ ಅಂತಂದರೆ ಇವಾಗ ನಾನು ತಂದು ಕೊಟ್ಬಿಟ್ಟು ನನಗೊಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊತಾ ಇರ್ತೀನಿ. ಮಾಡ್ತೀಯ ಏನೋ ಹೇಳಪ್ಪ ನನಗೆ. ಅದಕ್ಕೋಸ್ಕರ ನಿನಗೆ ನಾನಿವಾಗ ಈ ವಿಡಿಯೋದಲ್ಲಿ ಕೇಳ್ತಾಯಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಅಂಥೇಳಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನೀಟಾಗಿ ಒಳ್ಳೆ ಮನಸ್ಸಿಂದ ಖುಷಿಯಿಂದ ಮಾಡಿದ್ರೆ ಇವತ್ತು ನಾನು ನೀನು ಒಟ್ಟಿಗೆ ಊಟ ಮಾಡ್ಕೊಂಡು ಹಂಗೆ ನಿಮ್ಮ ಅಮ್ಮನಿಗೂ ಒಂದು ಸ್ವಲ್ಪ ತಗೊಂಡೋಗ್ಬಿಟ್ಟು ಸಾಂಬಾರು ಮತ್ತು ಮಟನ್ ಸಾಂಬಾರು ಮಟನ್ ಕೈಮಾ ತಗೊಂಡೋಗಿ ಕೊಟ್ಬಿಟ್ಟು ಮಾತಾಡ್ಸ್ಕೊಂಬರೋಣ, ಸರಿನಾ? ನೀಟಾಗಿ ಮಾಡು. ಆಮೇಲೆ ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ಈ ಕೈಮಾ ಉಂಡೆ ಎಲ್ಲ ಮಾಡಬೇಕಾದ್ರೆ ನೀಟಾಗಿ ನಿನ್ನ ಕೈನ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ನೀಟಾಗಿ ಕ್ಲೀನಾಗಿ ಉಂಡೆ ಕಟ್ಟಿ ಮಸಾಲೆ ಎಲ್ಲ ಹಾಕಿ ಎಲ್ಲ ಐಟಮ್ಗಳನ್ನೂ ಹಾಕಿ ಚೆನ್ನಾಗಿ ಮಾಡಪ್ಪ, ಓಕೆನಾ? ಯಾಕಂದರೆ ಈ ಒಂದು ವೀಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ನೋಡೋರು ಕೂಡ ಇದನ್ನು ನೋಡಿ ಕಲ್ತ್ಕೋಬೇಕು. ಅವರು ನೀನು ಮಾಡೋದನ್ನ ನೋಡಿ ಇಷ್ಟಪಡಬೇಕು, ಓಕೆನಾ? ನೀನೇನಾದ್ರು ಮಾಡ್ತೀನಿ ಅಂತಂದರೆ ಇವತ್ತು ನಾನು ಎಲ್ಲ ಐಟಮು ತಂದು ಕೊಟ್ಬಿಟ್ಟು ನನಗೊಂದು ಸ್ವಲ್ಪ ಸಿಟ್ಟಿಂಗ್ನಲ್ಲಿ ಕೆಲಸ ಇದೆ, ನಾನು ಮುಗಿಸ್ಕೊಂಬರ್ತೀನಿ ಹೋಗಿ, ಸರಿನಾ? ನೀನೇನಾದ್ರು ಮಾಡ್ತೀನಿ ಅಂತಂದರೆ ಮಾಡು, ಓಕೆ? ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಏನಾದ್ರು ಐಟಮ್ಗಳು ಬೇಕಾದರೆ ಹೇಳ್ಬಿಡು ನನಗೆ, ನಾನು ಇವಾಗಲೇ ತಂದು ಕೊಟ್ಬಿಡ್ತೀನಿ. ಆಮೇಲೆ ಮಧ್ಯೆ ತಗೊಂಬ ಅಂತ ಅನ್ನಕ್ಕೋಬೇಡ, ಸರಿನಾ? ಸರಿ, ಇವಾಗ ನೀನೇನಪ್ಪ ಅಂತಂದರೆ ಕೈಮಾಗೆ ನೀಟಾಗಿ ಕಲಿಸ್ಕೊಂಡು ನೀಟಾಗಿ ಅದನ್ನು ಉಂಡೆ ಮಾಡಿ ಚೆನ್ನಾಗಿ ಮಾಡು, ಓಕೆನಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ ಎಲ್ರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನ ಯಾರ್ಯಾರು ನೋಡ್ತಾಯಿದ್ರೆ ಅವ್ರಿಗೆಲ್ರಿಗೂ ನಾನು ಒಂದು ಖುಷಿಯಿಂದ ಒಂದು ಮಾತೇನು ಹೇಳ್ತೀನಿ ಅಂತಂದರೆ, ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ಮಟನ್ ಸಾಂಬಾರು ಮತ್ತು ಮಟನ್ ಕೈಮಾ ನಮ್ಮ ಮನೆಯಲ್ಲಿ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫುಲ್ ನೋಡಿ. ನಿಮಗೇನಾದರೂ ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಇದನ್ನು ನೀವು ಏನು ಮಾಡಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಈಗ ಈ ವಿಡಿಯೋನ ಪೂರ್ತಿ ನೋಡಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ, ಓಕೆನಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು, ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮನೆಯಲ್ಲಿ ಸಂಡೇ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಇವತ್ತು ನಾವು ಬೆಳಿಗ್ಗೆ ಟಿಫನ್ಗೆ ಒಂದು ಅವಲಕ್ಕಿ ಮಾಡಿಕೊಂಡು ಮತ್ತೆ ಮಧ್ಯಾಹ್ನ ಲಂಚ್ಗೆ ಮತ್ತೆ ರಾತ್ರಿ ಡಿನ್ನರ್ಗೆ ನಾವು ಇವತ್ತು ಮಟನ್ ತಗೊಬಂದ್ವು ಸ್ನೇಹಿತರೆ. 1 ಕೆಜಿ ಮಟನ್ ಕೈಮಾ ತಗೊಂಬಂದ್ವು, ಇನ್ನೊಂದು ಕೆಜಿ ಮಾಮೂಲಿ ಗುಡ್ಡೆ ಮಾಂಸ ತಗೊಂಬಂದ್ವು, 2 ಕೆಜಿ ಮಟನ್ ತಗೊಂಬಂದ್ವು. 1500 ಆಯ್ತು. ಮತ್ತೆ ಇನ್ನೊಂದು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಂಗೆ ಕೈಮಾ ತುಂಬಾ ಇಷ್ಟ ಅಂತೇಳಿ ಇವತ್ತು ನನ್ನ ವೈಫ್ ಅವರು ನನಗೆ ಕೈಮಾ ಮಾಡ್ಕೊಡ್ತೀನಿ ಅಂತೇಳಿ ಇವತ್ತು ಕೈಮಾ ಎಲ್ಲ ನೀಟಾಗಿ ನಾಟಿ ಮಸಾಲೆ ಹಾಕೊಂಡು ನಾಟಿ ಸ್ಟೈಲ್ ಅಲ್ಲಿ ಮನೆ ಹೋಮ್ ಮೇಡ್ ಅಲ್ಲಿ ಅಂದ್ರೆ ನಾಟಿ ಸ್ಟೈಲು ಮನೆಯಲ್ಲಿ ಮಾಡ್ತಾರಲ್ಲ ಆ ರೀತಿ ನಾಟಿ ಮಸಾಲೆ ಹಾಕೊಂಡು ಯಾವ್ದು ಪೌಡರ್ಗಳನ್ನ ಮಿಕ್ಸ್ ಮಾಡಿಲ್ಲ ಸ್ನೇಹಿತರೆ. ಕೈಮಾಗೆ ನಾಟಿ ಮಸಾಲೆ ಎಲ್ಲ ಹಾಕೊಂಡು ನೀಟಾಗಿ ಇವಾಗ ಎಲ್ಲ ರೆಡಿ ಮಾಡಿ ಕೈಮಾ ಉಂಡೆ ಕಟ್ಟಿ ಇವಾಗ ಎಣ್ಣೆಗೆ ಹಾಕ್ತಾ ಇದ್ರೆ ಸ್ನೇಹಿತರೆ. ನಾನು ಎಣ್ಣೆಗೆ ಹಾಕೋದನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೆ. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನ ನೋಡ್ತಾ ಇದ್ರ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಫ್ರೀ ಟೈಮ್ನಲ್ಲಿ ಎಲ್ಲಾ ವಿಡಿಯೋಗಳನ್ನ ಫುಲ್ ನೋಡಿ ಸ್ನೇಹಿತರೆ. ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ಈ ವಿಡಿಯೋ ಕಂಟಿನ್ಯೂ ಇರುತ್ತೆ, ನೋಡ್ಕೊಳ್ಳಿ, ಓಕೆನಾ? ನೋಡಿ ಸ್ನೇಹಿತರೆ, ಇವಾಗ ಕೈಮಾ ಎಲ್ಲ ಕಲಸಿಟ್ಕೊಂಡು ನೀಟಾಗಿ ಅದನ್ನ ಉಂಡೆ ಮಾಡಿಕೊಂಡು ಇವಾಗ ಎಣ್ಣೆಗೆ ಹಾಕ್ತಾ ಇರೋದು. ಎಣ್ಣೆಗೆ ಹಾಕ್ತಾಗ ಏನಾಗುತ್ತೆ ಅಂದ್ರೆ, ಒಂದು ಉಂಡೆಗೆ ಮಿನಿಮಮ್ 5 ಮಿನಿಟ್ಸ್ ಆದ್ರೂ ಬೇಕು. 5 ಮಿನಿಟ್ಸ್ ನೀಟಾಗಿ ರೋಸ್ಟ್ ಆದ ತಕ್ಷಣ ನಾವು ಎತ್ಕೊಂಡ್ಬಿಡ್ಬೇಕು ಸ್ನೇಹಿತರೆ. ಇನ್ನೊಂದೇನಪ್ಪ ಅಂತಂದ್ರೆ, ಜಾಸ್ತಿ ಬಿಡಕ್ಕೆ ಹೋಗ್ಬಾರ್ದು. ಜಾಸ್ತಿ ಬಿಟ್ರೆ ಸ್ವಲ್ಪ ಕೈಮಾ ಉಂಡೆ ಸೀದಂಗೆ ಆಗ್ಬಿಡುತ್ತೆ. ಆಲ್ರೆಡಿ ನಾವು ಫಸ್ಟ್ ಒಂದು ಉಂಡೆ ಹಾಕಿದ್ವು, ಅದು ಸ್ವಲ್ಪ ಏನಾಯ್ತು ಅಂತಂದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಆಗ್ಬಿಡ್ತು. ಇವಾಗ ಒಂದು 3 ಆಗಿದೆ, ಇವಾಗ ಒಂದು 4, ಟೋಟಲ್ 4 ಉಂಡೆ ಹಾಕಿದೀವಿ ಇವಾಗ ಬಾಂಡ್ಲಿಗೆ. ಇನ್ನೂ ಒಂದು 2 ಹಾಕಪ್ಪ, ಏನಿಲ್ಲ. ಒಂದ್ಸರಿಗೆ ಮಿನಿಮಮ್ ಒಂದು 4ರಿಂದ 6ರಿಂದ 8 ಉಂಡೆ ಹಾಕೊಬೋದು ನೀವು ಸ್ನೇಹಿತರೆ ಬಾಂಡ್ಲಿಗೆ. ಯಾವುದೇ ಥರ ಏನೂ ತೊಂದರೆ ಆಗಲ್ಲ ನಿಮಗೆ. ಸಣ್ಣ ಬಾಂಡ್ಲಿ ಆದರೂ ಮಿನಿಮಮ್ ಒಂದು 8 ಉಂಡೆ ಹಾಕೊಬೋದು.
ದೊಡ್ಡದೆಲ್ಲ ಏನಾದ್ರು ದೊಡ್ಡ ಬಾಂಡ್ಲಿ ಇತ್ತು ನಿಮ್ಮ ಮನೆಯಲ್ಲಿ ಅಂತಂದರೆ ನಿಮ್ಮ ಮನೆಗೆ ಏನಾದ್ರು ಗೆಸ್ಟ್ ಎಲ್ಲ ಬಂದಿದ್ದಾರೆ, ತುಂಬ ಜನ ಇದ್ದಾರೆ ಅಂತಂದರೆ ಒಂದು ಸರಿಗೆ ದೊಡ್ಡ ಬಾಂಡ್ಲಿ ಆದರೆ ಒಂದು 25 ಉಂಡೆ ಹಾಕ್ಕೊಂಡು ನೀಟಾಗಿ ಅದನ್ನು ಎಣ್ಣೆನಲ್ಲಿ ಬೇಯಿಸ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಇದು ಏನಪ್ಪ ಅಂತಂದರೆ ನಾವು ಮಟನ್ ಕೈಮನ ನೀಟಾಗಿ ಮಸಾಲೆ ಎಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡು ಅದನ್ನು ಉಂಡೆ ಕಟ್ಕೊಂಡು ಇವಾಗ ನಾವು ಒಂದು ಇದಕ್ಕೆ ಹಾಕ್ಕೊಂಡು ಏನು ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ನಾವು ಇವಾಗ ಕೈಮೆ ಉಂಡೆಗಳನ್ನ ಹಾಕ್ತಾಯಿದ್ದೀವಿ. ಇವಾಗ ಒಂದು 5 ಮಿನಿಟ್ಸ್ ಸಾಕು ಸ್ನೇಹಿತರೆ, ಚೆನ್ನಾಗಿ ನೀಟಾಗಿ ರೋಸ್ಟ್ ಆಗಿಬಿಡುತ್ತೆ ಕೈಮೆ ಉಂಡೆ. ಈ ಕೈಮೆ ಉಂಡೆ ನಾವು ಮಾಡಿರೋದು ನಿಮಗೆ ಯಾವ ರೀತಿ ಅಂತೇಳಿ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ನೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದ್ರ ಜೊತೆಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಒಂದು 10 ಮಿನಿಟ್ಸ್ ಒಂದು ವಿಡಿಯೋ. ಆ ವಿಡಿಯೋನ ನೀವೇನಾದ್ರು ನಿಮ್ಮ ಒಂದು ಫ್ರೀ ಟೈಮಲ್ಲಿ ಕೂತ್ಕೊಂಡು ಫುಲ್ ವಿಡಿಯೋನ ನೋಡ್ತು ಅಂತಂದರೆ ಇದನ್ನು ಲೇಡೀಸ್ ಮಾತ್ರ ಅಲ್ಲ ಜೆಂಟ್ಸ್ ಕೂಡ ಮಾಡ್ಬೋದು, ತುಂಬ ಈಸಿ ಇದೆ. ಎಲ್ಲಾದರೂ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಸ್ನೇಹಿತರೆ. ಅದನ್ನು ನೀಟಾಗಿ ನಿಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮಾಡಿ ಕಾನ್ಸಂಟ್ರೇಷನ್ ಎಲ್ಲ ಈ ಒಂದು ಏನು ನಾನ್ ವೆಜ್ ಫುಡ್ಡು ನೀವು ಮಟನ್ ಕೈಮಾ ಮಾಡ್ತೀರಾ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಎಲ್ಲ ಕೊಟ್ಟು ಮಾಡಿದ್ರೆ ಸೂಪರಾಗಿರುತ್ತೆ. ಸ್ವಲ್ಪ ವೇರಿಯೇಷನ್ ಆಗ್ಬೋದು, 1 ಸರಿ 2 ಸರಿ 3 ಸರಿ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಲಿ ನಿಮಗೆ ಅದು ನಿಮ್ಮ ಒಂದು ಸ್ಟೈಲ್ನಲ್ಲಿ ನೀವೇ ಮನೆಯಲ್ಲಿ ಅಂದರೆ ಒಂದು ಮಟನ್ ಕೈಮನ ಹೋಮ್ ಮೇಡ್ ಪ್ರಿಪೇರ್ ಮಾಡ್ದಂಗೆ. ಮತ್ತು ಇನ್ನೊಂದು ಏನಂತಂದರೆ ಸ್ನೇಹಿತರ, ಪ್ರತಿಯೊಂದು ನಾವೇನೇ ಒಂದು ಫುಡ್ಡನ್ನು ನಾವು ರುಚಿಯಾಗಿ ತಿನ್ನಬೇಕು ಅಂತಂದರೆ ಅದರಿಂದ ಶ್ರಮ ಇರ್ತದೆ. ಶ್ರಮ ಇಲ್ಲದೆ ಇವತ್ತು ಯಾವ ಕೆಲಸನೂ ಆಗಲ್ಲ ಅಂತ ನನಗೂ ಗೊತ್ತು, ನಿಮ್ಮೆಲ್ರಿಗೂ ಗೊತ್ತು ಸ್ನೇಹಿತರೆ. ನೋಡಿ, ಇವಾಗ ಬಾಂಡ್ಲಿಗೆ ನನ್ನ ವೈಫವರು ಒಂದು 6 ಉಂಡೆಗಳು ಹಾಕಿದ್ದಾರೆ. 6 ಉಂಡೆಗಳು ಇವಾಗ ನೀಟಾಗಿ ಫ್ರೈ ಆಗ್ತಾ ಇದೆ. ನಾವೇನು ಮಾಡ್ತಾ ಇದೀವಿ ಅಂತಂದರೆ ಸ್ನೇಹಿತರೆ, ಒಂದು 25 ಉಂಡೆ ಮಾಡಿಕೊಂಡು ಒಂದು 5 ರಿಂದ 6 ಉಂಡೆ ನಾವು ಒಂದು ಆಯಿಲ್ ಫ್ರೈ ಮಾಡಿಕೊಂಡು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಆಮೇಲೆ ಮಿಕ್ಕಿದ ಉಂಡೆ ಎಲ್ಲ ನಾವೇನು ಮಾಡ್ತೀವಿ ಅಂದರೆ ಮಟನ್ ಮತ್ತು ನಿಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸ್ತೀನಿ ಸ್ನೇಹಿತರೆ. ನಾನು ನಿಮಗೆ ಏನಪ್ಪ ಅಂತಂದರೆ, ನೀವು ಕೈಮಾ ಏನಾದರೂ ತೊಗೊಂಬರ್ತು ಅಂತಂದರೆ ಮಟನಲ್ಲಿ ನೀವೇನಪ್ಪ ಅಂದರೆ ಒಂದು ಮಟನ್ ಕೈಮಾ ತೊಗೊಂಬರ್ಬೇಕಾದ್ರೆ ನೀಟಾಗಿ ಒಂದು ಮಟನ್ದು ಏನು ಕಂಡ ಇರ್ತದೆ ಅದನ್ನು ನೀಟಾಗಿ ಅದರಲ್ಲಿ ಕೈಮಾ ಓಡಿಸ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಕೈಮಾಗೆ ನೀವು ಚರ್ಬಿನ ಹಾಕ್ಸಕ್ಕೆ ಹೋಗ್ಬಾರ್ದು. ಚರ್ಬಿ ಆಗಿರ್ಬೋದು ಅಥವಾ ಕೆಲವು ಭಾಷೆಯಲ್ಲಿ ಕೆಲವು ಥರ ಕರೀತಾರೆ, ಚರ್ಬಿ ಅಂತ ಕರೀತಾರೆ, ತಣ ಅಂತ ಕರೀತಾರೆ, ಮತ್ತು ಫ್ಯಾಟ್ ಅಂತ ಕರೀತಾರೆ. ನಮ್ಮ ಶೈಲಿನಲ್ಲಿ, ನಮ್ಮ ಒಂದು ಹಳ್ಳಿ ಶೈಲಿನಲ್ಲಿ ತಣ ಅಂತ ಕರಿತೀವಿ ನಾವು. ಈ ತಣನ ನಾವೇನು ಮಾಡಬೇಕು ಅಂತಂದರೆ, ನೀವು ಇದು ಮಟನ್ ಕೈಮಾಗೆ ಜಾಸ್ತಿ ಹಾಕ್ಸಕ್ಕೆ ಹೋಗ್ಬಾರ್ದು, ಒಂದು ಚೂರು ಹಾಕ್ಸ್ಬೇಕು ಅಷ್ಟೇ. ಒಂದು 50 ಗ್ರಾಮಷ್ಟು ನೀವು ಒಂದು ತಣ ಹಾಕ್ಸ್ಕೊಂಡ್ರೆ ಸಾಕು ನೀವು ಮಟನ್ ಕೈಮಾ ಒಡಿಸೋದಕ್ಕೆ. ಆಮೇಲೆ ನೀವು ಮನೆಗೆ ತಂದು ಅದಕ್ಕೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಥರ ಮಸಾಲೆಗಳನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಪಾತ್ರೆಯಲ್ಲಿ ಎಲ್ಲ ಥರನೂ ಹಾಕ್ಕೊಂಡು ಮಿಕ್ಸಿನಲ್ಲಿ ರುಬ್ಕೊಂಡು ಪಾತ್ರೆಯಲ್ಲಿ ಕಲಿಸ್ಕೊಂಡು ಎಲ್ಲ ಮಾಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಎಲ್ಲ ಎಷ್ಟು ಬೇಕಷ್ಟು ಹಾಕ್ಕೊಂಡು ನೀಟಾಗಿ ಅದನ್ನೆಲ್ಲ ನೀಟಾಗಿ ಕಲಸಿ ಅದನ್ನು ನೀಟಾಗಿ ಉಂಡೆಗಳು ಮಾಡಿಕೊಂಡು, ಉಂಡೆ ನಿಮಗೆ ಸಣ್ಣ ಸೈಜಲ್ಲಿ ಮಾಡಿದ್ರೆ 1 kgಗೆ 50 ಬರುತ್ತೆ, ದಪ್ಪ ಸೈಜ್ ಮಾಡಿದ್ರೆ 40 ಬರುತ್ತೆ. ಇನ್ನೂ ಸ್ವಲ್ಪ ದಪ್ಪ ಮಾಡಿದ್ರೆ ನಿಮಗೆ 35 ರಿಂದ 38 ಉಂಡೆಗಳು ಬರುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇವಾಗ ನೋಡಿ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಿದೆ. ಓಕೆನಾ. ಇವಾಗ ನನ್ನ ವೈಫವರು ಈ ಒಂದು ಬಾಂಡಿ ಒಳಗಡೆ ಇರೋ ಒಂದು ಕೈಮಗನ ಸಪ್ರೇಟಾಗಿ ಎತ್ತಿ ಒಂದು ತಟ್ಟೆಗೆ ಹಾಕೋತಾ ಇದ್ದಾರೆ. ಹಾಕೊಂಡ್ಬಿಡತ್ತೆ ಇದು ಅಲ್ಲಿಗೆ ಹಾಕೊಂಡ್ಬಿಡ್ತೀವಿ ತಟ್ಟೆಗೆ. ಸರಿ, ತಟ್ಟೆಗೆ ಹಾಕೊಂಡ್ಬಿಡು. ಇವತ್ತು ನನ್ನ ವೈಫವರು ಇವತ್ತು ಏನಪ್ಪ ಅಂತಂದರೆ ಮಟನ್ ಸಾಂಬಾರು ಮಾಡ್ಕೊಳ್ಳೋಣ, ಮಟನ್ ಕೈಮಾ ಮಾಡೋದು ಬೇಡ, ಯಾಕಂದರೆ ನಾನು ಜಾಸ್ತಿ ಸರಿ ಅದನ್ನು ಮಾಡಿಲ್ಲ ಅಂತೇಳಿ ನನ್ನ ಹತ್ರ ಹೇಳ್ತಾಯಿದ್ರು. ಯಾಕೆಂದರೆ ನನ್ನ ವೈಫವರು ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಎಲ್ಲ ಫುಡ್ಡನ್ನು ಪ್ರಿಪೇರ್ ಮಾಡೋದ್ರಲ್ಲಿ A1 ಅಂತ ಹೇಳ್ಬೋದು. ಮತ್ತು ಒಳ್ಳೆ ಒಂದು ನಾಟಿ ಸ್ಟೈಲಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದರೆ ನಾನು ಸುಮಾರು ಒಂದು 13 ವರ್ಷದಿಂದ, ಒಂದು 3 ವರ್ಷ ಲೆಸ್ ಮಾಡಿದ್ರು, ಇನ್ನು 10 ವರ್ಷದಿಂದ ನಾನು ಹೊರಗಡೆ ಹೋಟ್ಲಲ್ಲಿ ನಾನು ತಿಂದಿದ್ರೆ ಸಿಕ್ಕಾಪಟ್ಟೆ ಅಮೌಂಟ್ ಎಲ್ಲ ಖರ್ಚಾಗಿರೋದು. ನನಗೆ ನನ್ನ ಮನೆಯಲ್ಲೇ ತೊಗೊಂಬಂದು ನಾನು ಮಾಡಿಸ್ಕೊಳ್ಳೋದ್ರಿಂದ ನನಗೆ ಅಮೌಂಟ್ ಎಲ್ಲ ತುಂಬ ಸೇವ್ ಆಗಿದೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ನೀವು 1 kg ಮಟನ್ದು ನಿಮಗೆ ಎಷ್ಟು ಉಂಡೆ ಆಗುತ್ತೆ ಅಂತೇಳಿ ತಿಳಿಸ್ತೆ ಅಲ್ವಾ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇವಾಗ ನಾವು ಒಂದು 5 ರಿಂದ 6 ಉಂಡೆ ಮಾತ್ರ
ಎಣ್ಣೆಗೆ ಹಾಕ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಇವಾಗ ಸಾಂಬಾರ್ಗೆ ಹಾಕ್ತಾ ಇದ್ದಾರೆ. ಇವಾಗ ಸಾಂಬಾರಿಗೆ ಒಂದು 20 ಉಂಡೆ ಅಷ್ಟು ಸಾಂಬಾರ್ಗೆ ಹಾಕ್ತಾ ಇದ್ದಾರೆ. ಸಾಂಬಾರು ತುಂಬ ಚೆನ್ನಾಗಿರ್ತದೆ ಅಂತೇಳಿ. ಇನ್ನೊಂದೇನಪ್ಪ ಅಂತಂದರೆ ಇದನ್ನು ತುಂಬ ಸಿಂಪಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಸ್ನೇಹಿತರೆ. ಇದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂತೇಳಿ ಬೇಸಿಕ್ ಸ್ಟೆಪ್ಸಿಂದ ಹಿಡಿದು ನಿಮಗೆ ಒಂದು ಅದನ್ನೆಲ್ಲ ಕಲಸಿ ರೆಡಿ ಮಾಡಿ ಉಂಡೆ ಕಟ್ಟೋ ಅಂತ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ನೇಹಿತರೆ, ನೀವು ಇದನ್ನು ನೋಡಿ ಒಂದು ಖುಷಿ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತೇಳಿ ಇಷ್ಟು ಹೇಳಿ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಓಕೆ, ಬಾಯ್. ನೋಡಿ ಸ್ನೇಹಿತರೆ, ಇವಾಗ ನಾವು ಮಟನ್ ಕೈಮಾ ತಗೊಬಂದು ನೀಟಾಗಿ ಮಟನ್ ಕೈಮಗೆ ಎಲ್ಲ ಏನೇನು ಇಂಟಿಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ಹಾಕಿ ನೀಟಾಗಿ ಕಲಿಸ್ಕೊಂಡು ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂತಂದರೆ ಅದನ್ನು ಸ್ವಲ್ಪ ಒಂದು ಆಯಿಲ್ ಫ್ರೈ ಕೂಡ ಮಾಡ್ಕೊಂಡು ತಿಂದಾಯಿತು. ತುಂಬ ಟೇಸ್ಟಿಯಾಗಿತ್ತು. ಇವಾಗ ಏನಪ್ಪ ಅಂತಂದರೆ ಇನ್ನು ಮಿಕ್ಕಿದ ಉಂಡೆಗಳನ್ನ ಇವಾಗ ನಾವು ಇಲ್ಲಿ ಮಟನ್ ಸಾಂಬಾರು ಮಾಡ್ಕೊಂಡಿದ್ವಲ್ಲ ಅದ್ರ ಉಂಡೆಗೆ ನಾವು ಅದರೊಟ್ಟಿಗೆ ಮಟನ್ ಸಾಂಬಾರು ಏನು ಮಾಡ್ಕೊಂಡಿದ್ವೋ ಪಾತ್ರೆಯಲ್ಲಿ ಅದರೊಟ್ಟಿಗೆ ಇವಾಗ ನಾವು ಕೈಮಾ ಉಂಡೆನ ಕಲಿಸ್ಕೊಂಡಿದ್ವಲ್ಲ ಅದನ್ನು ಸಾಂಬಾರು ಒಳಗಡೆ ಇವಾಗ ನನ್ನ ವೈಫ್ ಅವರು ಹಾಕ್ತಾ ಇದ್ದಾರೆ. ಇವಾಗ ನೋಡಿ ಸ್ನೇಹಿತರೆ, ಇದು ಒಂದು ಆಯಿಲ್ ಫ್ರೈಗಿಂತ ಸ್ನೇಹಿತರೆ ಸಾಂಬಾರಲ್ಲಿ ತುಂಬ ಚೆನ್ನಾಗಿರ್ತದೆ ಕೈಮಾ ಉಂಡೆ. ಯಾಕಂದರೆ ನಾನು ಟೇಸ್ಟ್ ನೋಡಿದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಆಯಿಲ್ ಫ್ರೈನಲ್ಲಿ ನೀವು ಒಂದು ವೈಟ್ ರೈಸನ್ನು ಊಟ ಮಾಡ್ಬೋದು ನಂಚ್ಕೊಂಡು, ತುಂಬ ಚೆನ್ನಾಗಿರುತ್ತೆ. ಆದರೆ ನೀವು ಮುದ್ದೆ ಮತ್ತು ವೈಟ್ ರೈಸ್ಗೆ ನೀವು ಮಟನ್ ಸಾಂಬಾರು ಮಾಡ್ಕೋತಿರಲ್ಲ ಅದಕ್ಕೆ ನೀವು ಕೈಮಾ ಹಾಕ್ಕೊಂಡು ನೀವು ಅದರಲ್ಲಿ ಊಟ ಮಾಡ್ತು ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸ್ಪೈಸಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ಇವಾಗ ಎಲ್ಲ ಒಂದು ಕೈಮಾ ಉಂಡೆಗಳನ್ನ ಕಲಿಸ್ಕೊಂಡಿದ್ದಾರಲ್ಲ ಅದನ್ನೆಲ್ಲ ಇವಾಗ ಸಾಂಬಾರು ಕಡೆಗೆ ಹಾಕ್ತಾ ಇದ್ದಾರೆ. ಇವಾಗ ಏನು ಅಂತಂದರೆ ಇವಾಗ ಕೈಮಾ ಉಂಡೆಗಳೆಲ್ಲ ಒಳಗಡೆ ಹಾಕಿದ್ಮೇಲೆ ಒಂದು 15 ನಿಮಿಷ ಇದು ನೀಟಾಗಿ ಮಳಬೇಕು ಸ್ನೇಹಿತರೆ. ಬರೀ 15 ನಿಮಿಷ ಮಳಿದ್ರೆ ಸಾಕು, ಜಾಸ್ತಿ ಏನು ಬೇಯಿಸ್ಬೇಕಾಗಿಲ್ಲ ಇದನ್ನು. ನೋಡಿ ಸ್ನೇಹಿತರೆ, ಇವಾಗ ಎಲ್ಲ ಒಂದು ಕೈಮಾ ಉಂಡೆಗಳನ್ನ ನಾವೇನು ಮಸಾಲೆ ಹಾಕಿ ಎಲ್ಲ ಕಲಿಸ್ಕೊಂಡಿದ್ವು ಅದನ್ನು ಇವಾಗ ಸಾಂಬಾರು ಒಳಗೆ ಬಿಟ್ಟಾಯ್ತು. ಇವಾಗ ಒಂದು 15 ಮಿನಿಟ್ಸ್ ಇವಾಗ ನಾವೇನಪ್ಪ ಅಂದರೆ ಸೌಟ್ ಆಡೋಂಗಿಲ್ಲ. ಈಗ ಸೌಟ್ ಆಡ್ದೇ 15 ಮಿನಿಟ್ಸ್ ಹಾಗೇ ಅದು ನೀಟಾಗಿ ಒಂದು ಕೈಮಾ ಉಂಡೆ ಎಲ್ಲ ಬೆಂದ ಮೇಲೆ ಅದು ಅಲ್ಲಿಗೆ ಕಂಪ್ಲೀಟ್ ಆಯಿತು ಅಂತೇಳಿ, ಅಲ್ಲಿಗೆ ಮಟನ್ ಸಾಂಬಾರು ಮತ್ತು ಮಟನ್ ಕೈಮಾ ಎರಡೂ ಕಂಪ್ಲೀಟ್ ಆಯಿತು ಅಂತೇಳಿ ನಾನು ನಿಮಗೆ ತಿಳಿಸ್ತೀನಿ. ಇವಾಗ ಹಾಕಿರೋದು ಒಂದು 2 ಮಿನಿಟ್ಸ್ ಆಗಿದೆ, ಇನ್ನೊಂದು 13 ಮಿನಿಟ್ಸ್ ಆಗಬೇಕು. ಇವಾಗ 3 ಮಿನಿಟ್ಸ್ ಕಂಪ್ಲೀಟ್ ಆಯಿತು ಸ್ನೇಹಿತರೆ. 4th ಮಿನಿಟ್ ಕಮೆಂಟ್ಸ್ ಆಗಿದೆ. ನಾನು ಏನಕ್ಕೆ ನಿಮಗೆ ಇದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂತಂದರೆ, ಯಾಕೆಂದರೆ ಕೈಮಾನ ನೀವೇನು ಕಲಿಸ್ಕೊಂಡು ಅದನ್ನು ಸಾಂಬಾರ್ಗೆ ಹಾಕಿರ್ತೀರ ನೀವು, ಅದಕ್ಕೆ ಜಾಸ್ತಿ ನೀವು ಅರ್ಧ ಗಂಟೆ 1 ಅವರ್ ಬಿಸಿ ಮಾಡೋಂಗಿಲ್ಲ. ನೀವೇನಪ್ಪ ಅಂತಂದರೆ ನೀವು ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ. 15 ಮಿನಿಟ್ಸಲ್ಲಿ ನಿಮಗೆ ಅದು ನೀವು ಎಷ್ಟು ಉಂಡೆ ಹಾಕಿದ್ರು 15 ಆಗಲಿ 20 ಆಗಲಿ 25 ಆಗಲಿ ಮಟನ್ ಸಾಂಬಾರ್ಗೆ ನೀವು ಎಷ್ಟು ಉಂಡೆ ಹಾಕಿದ್ರು ಅದು ಬೆಂದೋಗ್ಬಿಡುತ್ತೆ. ಮತ್ತು ಇನ್ನೊಂದೇನಪ್ಪ 15 ನಿಮಿಷ ಆದಮೇಲೆ ನೀವು ಆಫ್ ಮಾಡ್ತಿರಲ್ಲ ಆವಾಗ ಅದು ಒಂದು ಬಿಸಿ ಕಾವಿಗೆ ಮಿನಿಮಮ್ 15 ನಿಮಿಷ ಅದು ಅಲ್ಲೇ ನೀಟಾಗಿ ಫ್ರೈ ಆಗ್ತಾ ಇರುತ್ತೆ. ಟೋಟಲ್ ಅಲ್ಲಿಗೆ 30 ಮಿನಿಟ್ಸ್ ಆಯಿತು. ನೀವು 15 ನಿಮಿಷ ಉರಿ ಕೊಟ್ಕೊಂಡು ಅದನ್ನು ಸಾಂಬಾರ್ ಜೊತೆಗೆ ಕೈಮಾ ಉಂಡೆ ಹಾಕ್ಕೊಂಡು ಲೈಟಾಗಿ ಬೇಯಿಸಿರ್ತೀರ. ಆಟೋಮೆಟಿಕಲಿ ಆಫ್ ಮಾಡಿದ್ಮೇಲೆ ಮತ್ತೆ ಅದು 15 ನಿಮಿಷ ಬಿಸಿನಲ್ಲೇ ಇರೋದ್ರಿಂದ ಅದು ಇನ್ನೂ ನೀಟಾಗಿ ಫ್ರೈ ಆಗುತ್ತೆ. ಆಮೇಲೆ ನೀವೇನಪ್ಪ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ನೀವು ಊಟ ಮಾಡ್ಬೋದು ಸ್ನೇಹಿತರೆ. ಇಷ್ಟು ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ, ನೋಡ್ಕೊಳ್ಳಿ.
ನೋಡಿ ಸ್ನೇಹಿತರೆ, ಇವಾಗ 15 ಮಿನಿಟ್ಸ್ ಕಂಪ್ಲೀಟ್ ಆಯ್ತು. ಇವಾಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ತಾ ಇದ್ದೀವಿ. ಓಕೆನಾ? ಇಷ್ಟ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ, ಬಾಯ್.